ನಮಸ್ಕಾರ. ಇದು ನಮ್ಮೂರ ಜಾತ್ರೆ. ಆ್ಯಕ್ಚುಲಿ ನಾವು ನೆಲಮಂಗ್ಲಕ್ಕೆ ಬಂದು ಆಲ್ಮೋಸ್ಟ್ ಒಂದು 15 ಇಯರ್ಸ್ ಆಯಿತು. ಸೊ ಅವತ್ತಿಂದ ಇವತ್ತಿನವರೆಗೂ ನೆಲಮಂಗ್ಲದಲ್ಲಿ ನಾನು ಜಾತ್ರೆನೇ ನೋಡಿರಲಿಲ್ಲ. ಆ್ಯಂಡ್ ಈ ಜಾತ್ರೆ ತುಂಬ ವರ್ಷಗಳಾದಮೇಲೆ ಆಗ್ತಾ ಇದೆ ಅಂತ ಕೇಳ್ಪಟ್ಟೆ. ಸೊ ಅದಕ್ಕೋಸ್ಕರ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ನೋಡೋಣ ಅಂತ ಅಂದ್ಬಿಟ್ಟು ಹೋದೆ. ಸೊ ಅಲ್ಲಿಂದ ದೀಪ ತರ್ತಾಯಿದ್ರು. ಆ ದೀಪ ತರಬೇಕಾದ್ರೂ ಕೂಡ ಒಂದಷ್ಟು ರಿಚುವಲ್ಸ್ ನಡೀತಾ ಇತ್ತು. ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಹಾಗೆ ಕೇಳೋಣ ಅಂತ ಅಂದ್ಬಿಟ್ಟು ತುಂಬ ಜನರು ಪ್ರಯತ್ನ ಮಾಡಿದೆ. ಬಟ್ ಅನ್ಫಾರ್ಚುನೇಟ್ಲಿ ನನಗಷ್ಟು ಸಾಕಷ್ಟು ಇನ್ಫಾರ್ಮೇಷನ್ ಸಿಗಲಿಲ್ಲ. ಬಟ್ ಏನೇ ಆದರೂ ಕೂಡ ಇವಾಗಿರೋ ಲೈಫಲ್ಲಿ ಈ ಥರ ಒಂದು ಸೆಲೆಬ್ರೇಷನಲ್ಲಿ ಒಂದು ಪಾರ್ಟ್ ಆಗೋದೇ ತುಂಬ ಅಂದರೆ ತುಂಬ ಖುಷಿ ತರುತ್ತೆ. ಇಷ್ಟು ಜನ ಸೇರೋ ಜಾಗಕ್ಕೆ ನಾನು ಹೋಗೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಜನ ಬರ್ತಾರೆ ಅಂದರೆ ನಾನು ಯಾವ ಫಂಕ್ಷನ್ನು ಅಟೆಂಡ್ ಮಾಡಲ್ಲ. ಸೊ ನಾನು ತುಂಬ ಪರ್ಟಿಕ್ಯುಲರ್ ಫಂಕ್ಷನ್ಸ್ ಅಥವಾ ಯಾವುದೇ ಒಂದು ಸೆಲೆಬ್ರೇಷನ್ ಅಟೆಂಡ್ ಮಾಡೋದ್ರಲ್ಲಿ ಸೊ ಆಫ್ಟರ್ ಲಾಂಗ್ ಟೈಮ್ ಇಷ್ಟು ಜನಗಳ ಮಧ್ಯ ಈ ಒಂದು ಸೆಲೆಬ್ರೇಷನ್, ಅದು ನಮ್ಮ ಒಂದು ಏರಿಯಾದಲ್ಲಿ ನಡೀತಿರೋ ಜಾತ್ರೆನ ನನ್ನ ತಂಗಿ ಒತ್ತಾಯದ ಮೇರೆಗೆ ನಾನು ಅಟೆಂಡ್ ಮಾಡಿದೆ. ಬಟ್ ಅವಳು ಕರೆದ್ಲು ಅಂತ ನಾನು ಹೋಗಿರಲಿಲ್ಲ ಅಂದಿದ್ರೆ ಪ್ರಾಬಬ್ಲಿ ನಾನು ಎಷ್ಟೊಂದು ಮಿಸ್ ಮಾಡ್ಕೋತಾ ಇದ್ದೆ. ಆ್ಯಕ್ಚುಲಿ ಆ ದೇವಸ್ಥಾನ ಜೀರ್ಣೋದ್ಧಾರ ಆದಮೇಲೆ ನಾನು ದೇವಸ್ಥಾನಕ್ಕೂ ಕೂಡ ಅಲ್ಲಿ ಹೋಗಿರಲಿಲ್ಲ. ಯಾಕಂದರೆ ನಾವಿದ್ದು ಅಂದರೆ ನೆಲಮಂಗ್ಲ ಟೌನ್ ಒಳಗಲ್ಲ ನಾವಿದ್ದು, ನೆಲಮಂಗ್ಲ ಟೌನಿಂದ ಹೊರಗಡೆನೇ ನಾವಿರೋದು. ಸೊ ನಾವು ಇವಾಗಲೂ ಕೂಡ ಜಾಸ್ತಿ ಜನಗಳಿರೋ ಕಡೆ ನಾವು ಹೋಗೋದೇ ಇಲ್ಲ. ನಾವಿರೋ ಮನೆಯೂ ಕೂಡ ಅಷ್ಟೇ ಸ್ವಲ್ಪ ಐಸೋಲೇಟೆಡ್ ಆಗಿ ಜನ ಕಮ್ಮಿ ಇರೋ ಜಾಗದಲ್ಲೇ ನಾವಿರೋದು. ಸೊ ಪ್ರಾಬಬ್ಲಿ ಫ್ಯೂಚರ್ ಡೇಸಲ್ಲಿ ನಾವು ಹೋದರೆ ಹೇಗೆ ಅಡ್ಜಸ್ಟ್ ಆಗ್ತೀವಿ ಅಂತ ಗೊತ್ತಿಲ್ಲ. ಬಟ್ ಫಾರ್ ನಾವು ನಮ್ಮ ಲೈಫ್ ಇದು. ಸೊ ಹೀಗಿರೋ ಟೈಮಲ್ಲಿ ನಾನು ಈ ಒಂದು ಸೆಲೆಬ್ರೇಷನಲ್ಲಿ ಪಾರ್ಟ್ ಹಾಕಿದ್ದು ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಇಲ್ಲೊಂದು ವಿಷಯ ಕೇಳ್ಪಟ್ಟೆ, ದೇವ್ರಿಗೆ ಬೈತಾರಂತ. ಆ್ಯಕ್ಚುಲಿ ದೀಪ ತೊಗೊಂಬರ್ಬೇಕಾದ್ರೆ ದೇವ್ರಿಗೆ ಬೈತಾರಂಥದ್ದು ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ನಾನು ಕೇಳಿದೆ. ಆ ಸೌಂಡಲ್ಲಿ ಅವ್ರೇನು ಮಾತಾಡ್ತಿದ್ರು ಅದು ನನಗೆ ಅರ್ಥನೇ ಆಗಲಿಲ್ಲ. ಸೊ ಕೇಳೋಣ ಅಂತ ಬಂದೆ. ಬಟ್ ಆ ಮೆರವಣಿಗೆ ಎಲ್ಲ ನೋಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ನೋಡಿದ ತಕ್ಷಣ ಆ ಒಂದು ಮೂಮೆಂಟ್ ಇದೆ ಗೊತ್ತಾ, ಎಷ್ಟು ಲಕ್ಷಣವಾಗಿತ್ತು ಆ ದೇವರು ಅಂತ ಅಂದರೆ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತು. ಆಲ್ಮೋಸ್ಟ್ ಲೈಕ್ 1/2 hour 40 minutes ನಾನು ಅಲ್ಲೇ ನಿಂತ್ಕೊಂಡು ದೇವ್ರನ್ನ ನೋಡಿದೆ. ಸೊ ಒಂಥರ ಖುಷಿ ಆಯಿತು ನನಗೆ. ಬಿಕಾಸ್ ನಾನು ಮೋಸ್ಟ್ ಆಫನ್ ನಾನು ದೇವಸ್ಥಾನಕ್ಕೆ ಹೋಗೋದೇ ಇಲ್ಲ. ಹೋಗ್ತೀನಿ ಬಟ್ ನನಗೆ ಹೋಗಬೇಕು ಅನ್ನಿಸ್ದಾಗ ನಾನು ಹೋಗ್ತೀನಿ. ಇಲ್ಲ ಅಂತ ಅಂದರೆ ಮನೇಲೇ ಪೂಜೆ ಮಾಡ್ತೀನಿ ಅಷ್ಟೇ. ಬಟ್ ಈ ದೇವ್ರು ಮಾತ್ರ ನೋಡೋಕ್ಕೆ ಎಷ್ಟು ಮುದ್ದಾಗಿದೆ ಅಂತ ಅಂದರೆ. ಆ್ಯಂಡ್ ತುಂಬ ದಿನ ಆಗಿತ್ತು ಜಾತ್ರೆಗಳಿಗೆ ಪ್ರತಿಯೊಂದು ಮನೆಯಿಂದನೂ ಕೂಡ ಆರತಿ ತೊಗೊಂಡು ಹೋಗೋದು, ದೇವ್ರಿಗೆ ಕಾಯೋದು, ಆರತಿ ಮಾಡೋದು, ಕೊಂಡ ಹಾಯೋದು, ಊರಬ್ಬದಲ್ಲಿ ಊಟ ಮಾಡೋದು, ಇದೆಲ್ಲ ನೋಡಿ ತುಂಬ ದಿನ ಆಗಿತ್ತು. ಆ್ಯಂಡ್ ಯೂಶ್ವಲಿ ನೋಡ್ತೀವಿ ಯಾವುದಾದ್ರೂ ದೇವಸ್ಥಾನ ಯಡಿಯೂರು ಅಥವಾ ಯಾವುದೋ ಒಂದು ಧರ್ಮಸ್ಥಳ ಎಲ್ಲೇ ಹೋದರೂ ಕೂಡ ಸಿಂಪಲ್ ಥಿಂಗ್ಸ್ ನೋಡ್ತೀವಿ. ಬಟ್ ನಮ್ಮ ಜಾಗದಲ್ಲಿ ಒಂದು ಹಬ್ಬ ಅಂತ ನಡಿಬೇಕಾದ್ರೆ ಆ ಒಂದು ಎನರ್ಜಿ ಅಥವಾ ಒಂದು ಸೆಲೆಬ್ರೇಷನ್ ಮೋಡ್ ಇರುತ್ತಲ್ಲ, ಅದು ಸಿಗೋದು ನಮ್ಮ ಜಾಗದಲ್ಲಿ ನಡೆದಾಗ ಮಾತ್ರನೇ. ಸೊ ತುಂಬ ಖುಷಿಯಾಯಿತು. ತುಂಬ ಜನ ಬಂದಿದ್ರಪ್ಪ. ಆ್ಯಂಡ್ ತುಂಬ ಡೆಕೋರೇಷನ್ ಕೂಡ ಆಗಿತ್ತು. ಆ್ಯಂಡ್ ರೀಸೆಂಟಾಗಿ ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆಗಿತ್ತಂತೆ. ಸೊ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿತ್ತು. ಫೈನಲಿ ನಾನು ದೇವಸ್ಥಾನ ಎಲ್ಲ ನೋಡಿಕೊಂಡು ಒಂದು 1/2 hour 40 minutes ಒಳಗಡೆ ಕೂತ್ಕೊಂಡು ಹೊರಗಡೆ ಬಂದು ವೆಯ್ಟ್ ಮಾಡಿ ಆದಮೇಲೆ ಫುಲ್ ಇಡೀ ನೆಲಮಂಗ್ಲ ಎಲ್ಲ ಸುತ್ತಕೊಂಡು ದೀಪ ಬಂತು. ಸೊ ಆ ದೀಪನ ನೋಡೋದೇ ಚೆಂದ. ಆ ನಾದಸ್ವರನ ಕೇಳೋದೇ ಮಜಾ ಇರುತ್ತೆ ಈ ಥರ ಒಂದು ಸೆಲೆಬ್ರೇಷನಲ್ಲಿ. ಸೊ ದೇವ್ರು ಬರಬೇಕಾದ್ರೆ ನಾದಸ್ವರ ಕರೀತಾಯಿದ್ರು. ಆ್ಯಂಡ್ ಎಲ್ಲರೂ ಆರತಿ ಎತ್ಕೊಂಡು ದೇವ್ರನ್ನ ಸ್ವಾಗತ ಮಾಡ್ಕೊಂಡಿದ್ದು ಎಲ್ಲ ತುಂಬ ಖುಷಿಯಾಯಿತು. ಆ್ಯಂಡ್ ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ನಾನು ತುಂಬ ಪ್ರಯತ್ನ ಪಟ್ಟೆ, ಬಟ್ ಆಗಲಿಲ್ಲ. ನಿಮ್ಗೇನಾದರೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಖಂಡಿತ ಯು ಕ್ಯಾನ್ ಡ್ರಾಪ್ ಅ ಮೆಸೇಜ್. ಸೊ ದಟ್ ನಾನು ನೆಕ್ಸ್ಟ್ ಟೈಮ್ ಹೋಗ್ಬಿಟ್ಟು ಅಲ್ಲೇ ಕೂತ್ಕೊಂಡು ಅವ್ರ ಜೊತೆ ಇನ್ಫಾರ್ಮೇಷನ್ ತೊಗೊಂಡು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಮಾಡ್ತೀನಿ. ದೇವಸ್ಥಾನಕ್ಕೆ ಬರೋ ಅಷ್ಟರಲ್ಲೇ 10:30 ಮೇಲಾಗ್ಬಿಟ್ಟಿತ್ತು. ಸೊ ಆಲ್ಮೋಸ್ಟ್ ಲೈಕ್ 11 ಆಗ್ತಾಯಿತ್ತು. ನನಗೆ ನೆಕ್ಸ್ಟ್ ಡೇ ಆಫೀಸ್ ಇತ್ತು. ಸೊ ಮನೆಗೆ ಹೋಗಬೇಕಲ್ಲ ಅಂತ ಅಂದ್ಬಿಟ್ಟು ಏನೂ ಮಾಡೋಕ್ಕಾಗಲ್ಲ.
ದೀಪ ನೋಡಿಕೊಂಡು ದೇವ್ರ ದರ್ಶನ ಇನ್ನೊಂದು ಸಲ ಮಾಡಿಕೊಂಡು ನಾನು ನಮ್ಮ ಮನೆಗೆ ಹೊರಟೆ. ದಿಸ್ ವಾಸ್ ದ ಡೇ. ಹೋಪ್ ಯು ಆಲ್ ಲೈಕ್ಡ್. ನೆಕ್ಸ್ಟ್ ವಿಡಿಯೋಸ್ಕರ ಕಾಯ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್. ಟಾಟಾ, ಬಾಯ್.